KRS ಪಾರ್ಟಿ ಪ್ರಧಾನ ಕಾರ್ಯದರ್ಶಿ ಭದ್ರಾವತಿ. ಇವತ್ತಿನ ದಿನ ನೀವೆಲ್ಲ ಏನು ಸೇರಿದ್ದೀರಾ, ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡೋರು ಕುವೆಂಪು ಯೂನಿವರ್ಸಿಟಿಲಿ. ನಿಮ್ಮ ಬೇಡಿಕೆಗಳು ಸಿಕ್ಕಾಪಟ್ಟೆ ಇದ್ದಾವೆ. ಏನು ಕರೆಕ್ಟಾಗಿ ಟೈಮಿಗೆ ಸಂಬಳ ಹಾಕಲ್ಲ, ನಿಮಗೇನೇನು ಸೌಲಭ್ಯಗಳು ಸಿಗಬೇಕಾಗಿತ್ತು ಅದು ಯಾವುದೂ ಸಿಗ್ತಾ ಇಲ್ಲ. ಮತ್ತು ಇನ್ನೊಂದು ಅದಕ್ಕಿಂತ ಹೆಚ್ಚಾಗಿ ಅವೆಲ್ಲ ಏನು ಕೊಡ್ತಾ ಇಲ್ಲ ಅಂದರೆ ನೀವೆಲ್ಲ ಗಮನ ಹರಿಸ್ಬೇಕು. ಇಲ್ಲಿ ಯಾರಲ್ಲೂ ಒಂದು ಒಗ್ಗಟ್ಟಿಲ್ಲ. ಯಾವ್ದಾದ್ರು ಒಬ್ಬರು ನಾಯಕತ್ವದ ಯಾವ್ದಾರು ಇದೆಯಾ? ಇವ್ರಿಂಥವ್ರು ಯಾರು ಒಬ್ರು ಯಜಮಾನ್ರು ಇರ್ತಾರೆ, ಬರ್ತಾರೆ, ಮುಂದೆ ನಿಂತ್ಕೊಂಡು ಇದರನ್ನೆಲ್ಲ ಸೇರಿಸ್ಕೊಂಡು ಏನಾರ ಕೇಳೋ ಅಂತ ಒಂದು ಕೆಲಸ ಮಾಡ್ತಾರೆ. ಇವತ್ತು ಗೌರ್ಮೆಂಟ್ ನೌಕರರು ಒಂದು ಸಂಘ ಮಾಡ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆಯಲ್ಲಿ ಸಂಘ ಮಾಡೋದೊಂದು ಬಿಟ್ಟು ಇನ್ನೆಲ್ಲರಿಗೂ ಸಂಘ ಮಾಡ್ಕೊಂಡು ಅವರ ಒಂದು ಇದನ್ನ ಸಂಘಟನೆ ಬಲಪಡಿಸ್ಕೊಂಡು ಅವ್ರಿಗಾಗ ಅನ್ಯಾಯ ದೌರ್ಜನ್ಯ ಏನೇ ಆಗಿರ್ಬೋದು ಅದನ್ನ ಖಂಡಿತಕ್ಕೆ ಅಲ್ಲಿ ಒಂದು ಸಂಘಟನೆ ಮಾಡ್ಕೋಬೇಕು. ನಿಮ್ಮಲ್ಲಿ ಸಂಘಟನೆ ಮಾಡ್ಕೊಂಡಿದ್ದೀರಾ? ಯಾಕೆ ಪ್ರಯತ್ನ ಮಾಡಿ ಅದು ಈಗ ನೀವು ಯಾರೋ ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡ್ತೀರಾ, ನೋಡಿ ಸರ್ ಇಲ್ಲಿ ಕೆಲಸ ಆಗ್ತಾ ಇದೆ, ನೀವು ಕೆಲಸ ಮಾಡ್ತಾ ಇದ್ದೀರಾ. ಅಲ್ಲಿರೋರು ಯಾರಿಗೋ ಸರ್ಕಾರಿ ನೌಕರರು ನಿಮಗೆ ಕೆಲಸ ಮಾಡಕ್ಕೆ ಹೇಳ್ತಾರೆ, ಅವ್ರ ವೈಯಕ್ತಿಕ ಕೆಲಸ. ನೀವು ಮಾಡಿಲ್ಲ ಅಂದ್ರೆ ನಿಮ್ಮನ್ನ ಟಾರ್ಗೆಟ್ ಮಾಡ್ತಾರೆ. ಒಮ್ಮ ಕೆಲಸ ಮಾಡ್ತಾ ಇಲ್ಲ, ಇದು ಮಾಡ್ತಾ ಇಲ್ಲ, ಅದು ಮಾಡ್ತಾ ಇಲ್ಲ ಅಂತಾರೆ. ಆದ್ರೆ ನಿಮ್ ಕೆಲಸ, ನಿಮ್ ಜವಾಬ್ದಾರಿ ಏನಿದೆ, ಈ ಕಾಂಪೌಂಡ್ ಒಳಗಡೆ ಮಾಡೋಂಥ ಕೆಲಸಗಳು ಮಾತ್ರ ಮಾಡ್ತೀರಾ. ಅವ್ರ ಮನೆಗೆ ಹೋಗಿ ಕೆಲಸ ಹೇಳ್ತಾರೆ, ಅದನ್ನು ಮಾಡ್ತಾ ಇದ್ದೀರಾ, ನಮಗೆ ಗೊತ್ತಿದೆ. ಅಂಥದ್ದೇನಾರ ಮಾಡಿಲ್ಲ ಅಂತಂದ್ರೆ ಅಂಥದ್ದನ್ನ ಕೆಲಸದಿಂದ ತೆಗಿಯೋಂಥದ್ದು, ಟಾರ್ಗೆಟ್ ಮಾಡೋದು, ಇದೆಲ್ಲ ಮಾಡ್ತಾರೆ. ಇದಕ್ಕೆ ಮೂಲ ಕಾರಣ ಏನು ಅಂತಂದ್ರೆ ನಿಮ್ಮಲ್ಲಿ ನಾಯಕತ್ವದ ಕೊರತೆ ಇರೋದ್ರಿಂದ, ನಿಮ್ಮಲ್ಲಿ ಯಾರು ಹೋಗಿ ಒಗ್ಗಟ್ಟಾಗಿ ಕೇಳದೇ ಇರೋ ಕಾರಣದಿಂದ ಈ ರೀತಿಯಾಗಿ ಮಾಡ್ತಾ ಇದ್ದಾರೆ, ಹೌದಲ್ವಾ? ಅದಕ್ಕೆ ನಾನು ಹೇಳೋದೇನು ಅಂದ್ರೆ ನಿಮ್ಮಲ್ಲಿ ಕಾರ್ಮಿಕ ಘಟಕಗಳನ್ನ ಒಂದು ಓಪನ್ ಮಾಡ್ಕೊಡ್ರಿ. ಯಾರಾದ್ರೂ ಒಂದು 4-5 ಜನ ಸೇರ್ಕೊಂಡು ಒಬ್ಬ ಅಧ್ಯಕ್ಷ ಉಪಾಧ್ಯಕ್ಷ ಯಾರಿಗೂ ಒಬ್ರಿಗೆ ಅನ್ಯಾಯ ಆದಾಗ ಅವ್ರು 4-5 ಜನ ಮುಂದೆ ನಿಂತು ಕೇಳ್ತಾರೆ. ನೀವು ಯಾರು ಕೇಳಲ್ಲ, ಯಾರು ಒಬ್ರು ಕೇಳಕ್ ಹೋದ್ರೆ ನೀನು ಕೆಲಸದಿಂದ ತೆಗಿತೀನಿ ಅಂತ ಎದುರಿಸೋದು. ಇಲ್ಲಿ ಕೆಲಸನೇ ಇಲ್ಲ, ನೀನೇನು ಅವಶ್ಯಕತೆ ಇಲ್ಲ ಅಂತಾರೆ. ಇಲ್ಲಿ ಏಜೆನ್ಸಿ ಒಳಗಡೆ ಜನ ಜಾಸ್ತಿ ಇದ್ದಾರೆ, ನೀನೇನು ಬರೋ ಅವಶ್ಯಕತೆ ಇಲ್ಲ ಅಂತ ಈ ರೀತಿಯಾಗಿ ಎದುರಿಸ್ತಾರೆ. ದಯವಿಟ್ಟು ಇದನ್ನೆಲ್ಲ ನೀವೆಲ್ಲ ತಿಳ್ಕೋಬೇಕು. ಯಾಕೆ ನೀವೆಲ್ಲ ಒಂದು ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನೀವು ಬರೀ ಕಸ ಓಡಿಸೋದು, ಅಟೆಂಡರ್ ಕೆಲಸ ಮಾಡೋದು ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ. ದಯವಿಟ್ಟು ಇಲ್ಲೆಲ್ಲ ಓದಿರೋಂಥವ್ರು ಇರ್ತಾರೆ, ದಯವಿಟ್ಟು ಅದನ್ನೆಲ್ಲ ತಿಳ್ಕೊಳ್ರಿ. ನಾನು ಚಿಕ್ಕ ಹುಡುಗ ಇರ್ಬೋದು, ಆದರೆ ನಿಮ್ಮ ವಯಸ್ಸಿಗಿಂತ ನಾವು ದೊಡ್ಡವರಲ್ಲ. ಆದರೆ ನಮ್ಮ ಅನುಭವದಲ್ಲಿ ಹೇಳೋದಾದ್ರೆ ನಿಮ್ಮಲ್ಲಿರೋವಂಥ ಒಗ್ಗಟ್ಟನ್ನ ತೋರಿಸ್ಕೊಂಡು ನಿಮಗಾಗ ಅನ್ಯಾಯ ಆಗಿರ್ಬೋದು, ಇದನ್ನೇ ಆಗಿರ್ಬೋದು, ದೌರ್ಜನ್ಯ ಆಗಿರ್ಬೋದು, ಇವತ್ತು ಕೇಳ್ಬೋದು, ಪ್ರಶ್ನೆ ಮಾಡ್ಬೋದು. ಇಲ್ಲಿ ಯಾರಿಗ ಒಬ್ಬರಿಗೆ ಈ ಕಾಲೇಜ್ ಕ್ಯಾಂಪಸ್ಸಲ್ಲಿ ಒಬ್ಬರಿಗೆ ಸಮಸ್ಯೆ ಆಗಿದೆ ಅಂತ ಅಂದರೆ ಎಲ್ಲರೂ ಹೋಗಿ ಕೇಳೋಕ್ಕಾಗಲ್ಲ. ಯಾರಾದರೂ ಒಬ್ಬರು ಹೋಗಿ ಕೇಳ್ತೀರಾ, ಆ ಕೇಳಿದಾಗ ಏನು ಮಾಡ್ತಾರೆ, ಎದುರಿಸೋದು ಹೇಳ್ತಾರೆ, ಆ ಥರ ಮಾಡ್ತಾರೆ. ಹಾಗಾಗಿ ನಿಮ್ಮಲ್ಲಿ ಯಾರು ಒಬ್ರು ಅಧ್ಯಕ್ಷ ಉಪಾಧ್ಯಕ್ಷ ಒಂದು ಕಮಿಟಿನ ಏನೋ ಮಾಡ್ಕೊಂಡಾಗ ಅವ್ರ ಹತ್ರ ನಿಮ್ಗೆ ಏನಾದ್ರು ಸಮಸ್ಯೆ ಇದ್ದರೆ ಹೋಗಿ ಹೇಳ್ಕೊಂಡಾಗ ಅವರು ಬಗೆಹರಿಸೋ ಅಂತ ಒಂದು ಕೆಲಸ ಮಾಡ್ತಾರೆ. ಎಲ್ಲರದ್ದು ಫೋನ್ ನಂಬರ್ಗಳಿದ್ದಾವೆ, ಎಲ್ಲ ಫೋನ್ ನಂಬರ್ ತಗೊಂಡ್ರಿ, ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ರಿ. ನಿಮಗೇನೇ ಕಷ್ಟ ಇದ್ರಿ, ಈಗ ಒಂದು ತಿಂಗಳು ಸಂಬಳ ಆಗಿಲ್ವಾ, ಒಂದು 2 ದಿವಸ 3 ದಿವಸ ಬಿಟ್ಟಾದ್ಮೇಲೆ ಒಂದು ಗ್ರೂಪ್ ಮೆಸೇಜ್ ನಮಗೆ ಈ ಥರ ಸಮಸ್ಯೆ ಆಗ್ತಿದೆ, ನೀವು ಯಾರ ಹತ್ರ ಹೇಳ್ಕೊಂತಿದ್ದೀರಾ? ನಿಮ್ಮ ಸ್ನೇಹಿತರು ಪಕ್ಕದ ಅಕ್ಕಪಕ್ಕದಲ್ಲಿ ಇರ್ತಾರೆ, ಅವ್ರ ಹತ್ರ ಹೇಳ್ಕೊಂತೀರಾ. ಆಮೇಲೆ ಬೇರೆಯವರಿಗೆಲ್ಲ ಗೊತ್ತಾಗ್ಬೇಕಲ್ಲ. ಹಾಗಾಗಿ ನೀವೆಲ್ಲ ಒಗ್ಗಟ್ಟಾಗ್ಬೇಕಲ್ಲ. ಇಲ್ಲಿ ಈಗ ಯಾರು ಅವಾಗಲೇ ಮಾತಾಡ್ತಾ ಇದ್ರು, ಅಲ್ಲೊಂದ್ ಸ್ವಲ್ಪ ಜನ ಇದಾರೆ, ಇಲ್ಲೊಂದ್ ಸ್ವಲ್ಪ ಕಾಂಪೌಂಡ್ ಹತ್ರ ನಿಂತ್ಕೊಂಡು ಏನೇನೋ ಮಾತಾಡ್ತಾ ಇದ್ರು. ಅದೆಲ್ಲ ಅಲ್ಲ. ಈಗ ಬಂದಿದ್ದೀರಾ, ಉದ್ದೇಶ ಏನು? ನಮಗೆ 4 ತಿಂಗಳಿಂದ ಸಂಬಳ ಆಗಿಲ್ಲ, ಏಜೆನ್ಸಿಯಿಂದ ಕರೆಕ್ಟಾಗಿ ಸಂಬಳ ಬರ್ತಾ ಇಲ್ಲ ಅಂತ ಹೇಳಿ ಇದ್ ಮಾಡ್ತಾ ಇದೀರಾ. ಅದು ಒಗ್ಗಟ್ಟಾಗಿರ್ಬೇಕು. ಈ ತರ ನೀವು ಅಲ್ಲೊಂದ್ ಸ್ವಲ್ಪ ಜನ ಮಾತಾಡೋದು, ಇಲ್ಲೊಂದ್ ಸ್ವಲ್ಪ ಜನ ಮಾತಾಡೋದು ಏನಾಗುತ್ತೆ ಅಂದ್ರೆ ಹೊರಗಡೆಯಿಂದ ನೋಡೋರಿಗೆ ಒಂದು ಆಸಕ್ತಿ ಆಗುತ್ತೆ. ಅಂದ್ರೆ ನಗಾಡ್ತಾರೆ, ಇವ್ರೇನೋ ಇದ್ ಮಾಡ್ತಿದ್ದಾರೆ, ಬೇಕಾಬಿಟ್ಟಿ ಮಾಡಿದ್ದಾರೆ. ಆದ್ರೆ ನಿಮ್ ನೋವು, ನಿಮ್ ಸಂಕಟ ಏನಿದೆ ಅನ್ನೋದು ನಾವು ಸ್ವಲ್ಪ ದಿನದಿಂದ ಓಡಾಡ್ದಾಗಿಂದ ನಿಮ್ಮ ಇದು ನಮಗೆ ಗೊತ್ತಾಗಿದೆ. ಈಗ ಏಜೆನ್ಸಿ ಅವರು ನಿಮಗೆ ಕರೆಕ್ಟಾಗಿ ತಿಂಗಳ 5ನೇ ತಾರೀಕು ಒಳಗಡೆ ಸಂಬಳ ಹಾಕ್ಬೇಕು. ಕೆಲಸ ಮಾಡ್ತೀಯಾರಾ? ಮಾಡ್ತಾ ಇಲ್ಲ. ಏಜೆನ್ಸಿ ಅವರು ID ಕಾರ್ಡ್ ಕೊಟ್ಟಿದ್ದಾರೆ ನಿಮಗೆ, ಯಾರಿಗಾದ್ರು ನೀವು ಇಂಥದೇ ಕೆಲಸ ಮಾಡ್ಬೇಕು, ಇಂಥದೇ ಇದ್ ಮಾಡ್ಬೇಕು ಅಂತ ಕೊಟ್ಟಿಲ್ಲ. ಕೊಟ್ಟಿಯಾರಾ? 8 ಅವರೇ ಕೆಲಸ ಮಾಡ್ತಾರಾ? 8 ಅವರ್ ಸಿಬ್ಬಂದಿಗಳಿಗೆ ಅವ್ರವ್ರ ಹುದ್ದೆಗೆ ತಕ್ಕಂಗೆ ಏನಾದ್ರು ಜವಾಬ್ದಾರಿ ಮಾಡಕ್ಕೆ, ಕೆಲಸ ಮಾಡೋದಕ್ಕೆ ಏನಾದ್ರು ಆದೇಶ ಪ್ರತಿಗಳು ಕೊಟ್ಟಿದ್ದಾರೆ ಏಜೆನ್ಸಿ ಅವರು? ಈಗ ಅಟೆಂಡರ್ ಕೆಲಸ ಮಾಡ್ಬೇಕು, ಅದ್ ಬಿಟ್ಬಿಟ್ಟು ಗಾರ್ಡನ್ ಕೆಲಸಕ್ಕೂ ಹಾಕಂತಾರೆ. ಇಲ್ಲ ಗಾರ್ಡನ್ ಕೆಲಸ ತಗೊಂಡೋಗಿ ಅಲ್ಲಿ ಗಾರೆ ಕೆಲಸ ಮಾಡಿಸ್ಕೊ ಹಾಕಿದ್ದಾರೆ. ಅದು ನಡೀತಾ ಇದೆ, ಎಲ್ಲ ಕಡೆನೂ ನಡೀತಾ ಇದೆ. ಇದೊಂದೇ ಈ ಏಜೆನ್ಸಿನೇ ಅಂತ ಅಲ್ಲ, ಧಾರವಾಡ ಆಗಿರ್ಬೋದು, ಹುಬ್ಳಿ ಆಗಿರ್ಬೋದು, ಎಲ್ಲ ಕಡೆನೂ ಇದೇನೆ. ನೀವು ಇಲ್ಲಿಂದ ಮಾತ್ರ ನೋಡ್ತಾ ಇದ್ದೀರಾ. ನಾವು ರಾಜ್ಯಾದ್ಯಂತ ನಮ್ಮ ಗಮನಕ್ಕೆ ಬಂದಿರೋದೇನು ಅಂತಂದ್ರೆ ಈ ಏಜೆನ್ಸಿ ಒಳಗೆ ಏನೇನು ಕೆಲಸ ಮಾಡ್ತಿರ್ತಾರೆ, ಈ ತರ ನೌಕರರಿಗೆ ಭಾರಿ ಸಮಸ್ಯೆ ಆಗ್ತಾ ಇದೆ. ಇವತ್ತು ಸರ್ಕಾರಿ ನೌಕರರಿಗೆ ಸಂಬಳ ಹೆಂಗೆ ಇದೆ ಅಂದ್ರೆ ಗಂಟೆ ಹೊಡೆದಂಗೆ ಬರುತ್ತೆ ಅವರಿಗೆ. ಏನು 1 ದಿವಸ ಲೇಟ್ ಆಗ್ಬೋದು, 2 ದಿವಸ ಲೇಟ್ ಆಗ್ಬೋದು, ಕರೆಕ್ಟಾಗಿ ಬರುತ್ತೆ. ಆದರೆ ನೀವು ಇಲ್ಲಿ ಸ್ವಚ್ಛತೆ ಸಿಬ್ಬಂದಿ ಆಗಿರ್ಬೋದು, ಅಟೆಂಡರ್ ಕೆಲಸ ಯಾಕೆ ನಿಮ್ಮಂಥವ್ರಿಗೆ ಇದು ಮಾಡ್ತಾರೆ? ನಿಮ್ಮಂಥವ್ರು ಯಾರಾದ್ರೂ ಕಾಲೇಜ್ ಕ್ಯಾಂಪಸ್ ಒಳಗಡೆ ಇಲ್ಲ ಅಂತಂದ್ರೆ ಆ ಕಾಲೇಜ್ ನೋಡೋಕ್ಕಾಗತ್ತಾ?
ಯಾರಾದ್ರೂ ಲೆಕ್ಚರ್ಗಳೇ ಹೋಗಿ ಕಸ ಹೊಡೆದು ಇದು ಮಾಡಿ ಪಾಠ ಮಾಡೋಕ್ಕಾಗತ್ತಾ? ಆಗಲ್ಲ. ಅದರಲ್ಲೂ ಇಲ್ಲಿ ಕಾಲೇಜು ವಿಶ್ವವಿದ್ಯಾನಿಲಯ ಅಂತಾರೆ, ಅಂದ್ರೆ ಇಲ್ಲಿಂದ ಎಜುಕೇಟೆಡ್ ಆಗಿ ಎಲ್ಲ ಹೊರಗಡೆ ಹೋಗೋರು. ಇಲ್ಲೇ ಈ ರೀತಿಯಾಗಿ ಅಮಾನವೀಯತೆಯಾಗಿ ನಡೆಸ್ಕೊಂತಾರೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ. ಇನ್ನೊಂದು ಹೇಳೋದು ಮಾಡ್ತಾ ಇದ್ದು, ಹೆಣ್ಮಕ್ಳ ಮೇಲೆ ಇವತ್ತು ದೌರ್ಜನ್ಯಗಳು ಆಗ್ತಾ ಇದೆ. ಇಲ್ಲಿ ಯಶೋದಮ್ಮ ಅಂತ ಒಬ್ರು ಇದಾರೆ, ಅವ್ರು ನೇಣಾಕಣಕ್ ಹೋಗಿದ್ರು. ಅಂತವ್ರು ಅನ್ಯಾಯ ಆದಾಗ ಯಾಕೆ ನಿಮ್ಮಂತವ್ರೆಲ್ಲ ಒಗ್ಗಟ್ಟಾಗ್ಲಿಲ್ಲ? ದಯವಿಟ್ಟು ನೋಡ್ರಿ, ಇವತ್ತು ಅವ್ರಿಗಾಗಿರ್ಬೋದು, ಅವ್ರು ಕೆಲಸದಿಂದಾನು ಹೋಗ್ಬೋದು, ಆದ್ರೆ ನಾಳೆ ನೀವು ಇಲ್ಲೇ ಕೆಲಸ ಮಾಡ್ತಿರ್ತೀರ, ನಿಮಗ್ ತೊಂದರೆ ಆದಾಗ ನಿಮ್ ಜೊತೆಗೆ ಯಾರು ನಿಲ್ತಾರೆ? ಇದನ್ನೆಲ್ಲ ಯೋಚನೆ ಮಾಡ್ಬೇಕಲ್ವ ನೀವು? ದಯವಿಟ್ಟು ಎಲ್ಲ ಒಗ್ಗಟ್ಟಾಗ್ರಿ ಅನ್ನೋ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯಕ್ಕಿಂತ ಹೆಚ್ಚಾಗಿ ನಿಮ್ಮಲ್ಲಿ ಸಂಘಟನೆ ಒಂದು ಬಲ ಇದ್ರೆ ನೀವೆಲ್ಲೂ ಹೋಗೋದ್ ಬೇಡ. ನೀವೇನು ಈ ತರ ಕುತ್ಕೊಂಡಿದ್ದೀರಾ, ಫೋನಲ್ಲೇ ಕೆಲಸ ಆಗ್ತವೆ. ದಯವಿಟ್ಟು ಈ ತರದೊಂದೆಲ್ಲ ಮಾಡ್ಕೊಡಿ. ನಿಮ್ಗೇನೇ ಬೇರೆ ಸೌಲಭ್ಯಗಳು ಬೇಕು ಅಂದ್ರೆ, ಈಗ ಕೆಲಸ ಮಾಡ್ತಾ ಇರ್ತಾರೆ, ಶೂಸ್ ಇರಲ್ಲ, ಅಂತದೇನೋ ತರಿಸ್ಕೋಬೇಕು ಅಂದ್ರೆ ನೀವು ಹೋಗಿ ಕೇಳಿದ್ರೆ ಕೊಡಲ್ಲ. ಏನು ಗುದ್ಲಿ ಬೇಕಾಗಿರುತ್ತೆ, ಅದನ್ನ ಹೋಗಿ ಕೇಳಿದ್ರು ಕೊಡಲ್ಲ. ಇರೋದೇ ಇದು, ಬೇಕಾದ್ರೆ ಮಾಡು, ಇಲ್ಲಾಂದ್ರೆ ಹೋಗು ಅಂತಾರೆ. ಯಾರು? ಎಸ್ಟೇಟ್ ಆಫೀಸರ್ ಆಗಿರ್ಬೋದು, ಯಾವೇ ಅಧಿಕಾರಿಗಳಾಗಿರ್ಬೋದು, ಬೇಕಾ ಬಿಟ್ಟು ಉತ್ತರಗಳು ಯಾಕೆ ಆ ಥರದ್ದು? ಹಂಗಾಗಿ ನಾವ್ ಹೇಳೋದೇನು ಅಂತಂದ್ರೆ, ನೀವೆಲ್ಲ ಒಗ್ಗಟ್ಟಾಗಿದ್ರೆ, ನಿಮ್ಮ ಒಂದು ಒಗ್ಗಟ್ಟಲ್ಲಿ ಬಲ ಇದ್ರೆ ನೀವೇನ್ ಬೇಕಾದ್ರೂ ಗೆಲ್ಬೋದು. ತಿಂಗಳ ಸಂಬಳನೂ ಕರೆಕ್ಟಾಗಿ ಬರುತ್ತೆ. ನಿಮ್ಮೊಂದು ಕೆಲಸದಿಂದ ಯಾರೇ ತೆಗ್ದಾಕ್ತೀನಿ, ನಿನಗೆ ಎದ್ ಮಾಡ್ತೀನಿ ಅದ್ ಮಾಡ್ತೀನಿ ಅಂತ ಅಂದ್ರೆ ಅವ್ರನ್ನ ಎದುರಿಸೋಕ್ಕೆ ಒಂದು ಧ್ವನಿಯಾಗಿರುತ್ತೆ ಅಂತ ಹೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದೀನಿ. ಇದನ್ನ ವಿಚಾರ ಮಾಡ್ಕೊಂಡು ದಯವಿಟ್ಟು ಇವತ್ತೇನೆ ತೀರ್ಮಾನ ಮಾಡ್ಕೊಳ್ರಿ. ಸ್ನೇಹಿತರೆ, ಅದೆಲ್ಲ ತಪ್ಪು. ಸ್ನೇಹಿತರೆ, ಇಷ್ಟೋ ತನಕ ನಮ್ಮ ಏಜೆನ್ಸಿ ಎಂಪ್ಲಾಯೀಸ್ಗಳ ಬರೀ ಕುವೆಂಪು ವಿಶ್ವವಿದ್ಯಾಲಯ ಅಲ್ಲ, ಇಡೀ ರಾಜ್ಯದ ಸಮರ್ಥ ಚಿತ್ರಣವನ್ನು